ಸಮಸ್ಯೆಯನ್ನು ಬಗೆಹರಿಸುವಂತ ಬಹಳ ದೊಡ್ಡ ಜವಾಬ್ದಾರಿಯಲ್ಲಿ ಇವತ್ತು ನಾವು ಕೂಡ ಒಬ್ಬರು. ಅವ್ರು ತಪ್ಪು ಮಾಡಿದ ತಪ್ಪು ಅವರದಲ್ಲ, ಆ ತಪ್ಪನ್ನು ಮಾಡಲಿಕ್ಕೆ ಸಮಾಜದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ನಾವು ಕೂಡ ಒಬ್ಬರು ಅಪರಾಧಿಗಳಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಭಾಪತಿಗಳೇ. ಇವತ್ತು ಕೊನೆ ಒಂದು ನಿಮಿಷ ಸಚಿವರ ಅವ್ರು ಹೇಳುವಂಥದ್ದು ಒಂದು ಮಾರಲ್ ಎಜುಕೇಶನ್ ಪೀರಿಯಡ್ ಇರ್ತಿತ್ತು. ಅವಾಗ ವಾರಕ್ಕೆ ಒಂದು ಮಾರಲ್ ಎಜುಕೇಶನ್ ಪೀರಿಯಡ್ ಇರ್ತಿತ್ತು. ದಯಮಾಡಿ ನೀವು ಅದನ್ನು 7th to 10th ವರೆಗೆ ಒಂದು ಪೀರಿಯಡ್ ಮಾರಲ್ ಎಜುಕೇಶನ್ ವಾರದಾಗ ಒಂದು ಪೀರಿಯಡ್ ರೀ. ಅವ್ರು ಹೇಳೋದು ಭಾಳ ಕರೆಕ್ಟ್ ಐತಿ. ನಾ ಇದ್ದಾಗ ಮಾಡಿದ್ದೆ, ಸ್ವಲ್ಪ ನೋಡಿ ವಾರಕ್ಕೊಂದು ಈಗಿನ ಕಾಲಕ್ಕೆ ಬೇಕಾಗ್ತಿದೆ ಅದನ್ನು ಮಾಡಿ. ಇಲ್ಲ ಮಾನ್ಯ ಅಧ್ಯಕ್ಷ, ಆಕ್ಚುಲಿ ನಾವು ಈ ವರ್ಷದಿಂದ ತುಂಬಾ ಹತ್ರ ಆಗ್ಬಿಡ್ತು. ಅದನ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೊಳಗೆ ಪರಿಸರ ಆಗ್ಬೋದು, ಸ್ವಾಭಾವಿಕವಾಗಿ ಟ್ರಾಫಿಕ್ ಸೆನ್ಸ್ ಇರ್ಬೋದು, ಕೆಲವು ವಿಚಾರಗಳನ್ನು ಸೇರಿಸಿ ಹೋಗಿ ಕೇಳಿದೆ. ಎಲ್ಲ ಇಲ್ಲಿ ಬಂದು ಉತ್ತರ ಲಾಸ್ಟ್ ಟೈಮ್ ಉತ್ತರ ಕೊಡುವಾಗ ಇದಾಗ ಪ್ರಾರಂಭ ಮಾಡಿದ್ದೇವೆ, ಅದಕ್ಕೆ ಅವರಿಗೆ ಸೆಮಿನಾರ್ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾನು ಅನೇಕ ಶಾಲೆಗಳಲ್ಲಿ ಹೋಗಿ, ಯಾಕೆಂದ್ರೆ ನಾನು ಮಾತಾಡುವಾಗ ಸುಮ್ಮನೆ ಮಾತಾಡೋದಿಲ್ಲ. ಇವತ್ತು ಅರಣ್ಯ ಮಾತಾಡಿದ್ಬೇಕಾದ್ರೆ ನಾನು ಅರಣ್ಯ ಒಳಗೆ ಹೋಗಿ ಬಂದೇ ಮಾತಾಡಿದ್ದೆ. ಇವತ್ತು ಶೌಚಾಲಯ ಮಾತಾಡಿದ್ರೆ ಸಾರ್ವಜನಿಕ ಶೌಚಾಲಯ, ಇವತ್ತು ನಾನು ಅನೇಕ ಶಾಲೆಗಳಿಗೆ ಹೋಗಿ ಹೇಳಿದೆ. ಎಷ್ಟು ಶಾಲೆಗಳಲ್ಲಿ ಆಗ್ತಾನೆ ಇಲ್ಲ, ಕೌನ್ಸಿಲಿಂಗ್ ಇಲ್ಲ, ಅವರಿಗೆ ಲೈಂಗಿಕತೆಯ ಬಗ್ಗೆ ಗಂಡು ಮಕ್ಕಳಿಗಾಗಿ ಹೆಣ್ಣು ಮಕ್ಕಳಿಗಾಗಲಿ ಅದ ವಿಚಾರವನ್ನು ಹೇಳುವಂಥದ್ದಾಗಲಿಲ್ಲ. ಇವತ್ತು ನಿಮ್ಗೆ ಗೊತ್ತಿಲ್ಲ, ಅಪ್ರಾಪ್ತ ಇದು ಹದಿಹರೆಯದ ವಯಸ್ಸಿನಲ್ಲಿ ಗರ್ಭ ಧಾರಣೆ ಮಾಡಿದಂಥ ಹೆಣ್ಣು ಮಕ್ಕಳ ಸಂಖ್ಯೆ ಇವತ್ತು ಇದರ ಪ್ರಕಾರ 33,000 ಕಳೆದ 2 ವರ್ಷದಲ್ಲಿ 33,000 ಸಿಕ್ಕಿದೆ. ಅದಕ್ಕಿಂತ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಸಿಕ್ಕಿರುವಂಥದ್ದೇ 33,000 ಎಂದರೆ ಮಾಹಿತಿ ಸಿಕ್ಕಿರುವಂಥದ್ದು. ಅಂದರೆ ಎಷ್ಟು ಪ್ರಮಾಣದಲ್ಲಿ ಆಗಿರ್ಬೋದು, ಅಷ್ಟು ತಿಳುವಳಿಕೆ ಅವರಿಗೆ ನೀಡಿರ್ಬೋದು ನಾವು. ಅದರಿಂದ ಇದರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು. ಯಾವಾಗಲೂ ಇದರಲ್ಲಿ ಒಂದು ಸಭಾಪತಿಗಳೇ, ಈ ಹದಿಹರೆಯದ ವಯಸ್ಸಿನಲ್ಲಿ ಜಾರಿ ಹೋದರೆ ಬಹಳ ದೊಡ್ಡ ಹೊಡೆತವನ್ನು ತಗೊಳ್ಳೋದು ಹೆಣ್ಣು ಮಕ್ಕಳು. ಸಭಾಪತಿಗಳೇ, ನಮ್ಮ ತಾಯಿ ಹೇಳ್ತಾ ಇದ್ರು, ಗಂಡು ಮಕ್ಕಳ ಕೆಸರಲ್ಲಿ ಕಾಲು ಹಾಕಿದ್ರೆ ಬಂದು ಮನೆಯಲ್ಲಿ ಕಾಲು ತೊಳೆದು ಒಳಗೆ ಬರ್ತಾರೆ. ಆದರೆ ಹೆಣ್ಮಕ್ಕಳ ಹಾಗೆಲ್ಲ, ಕೆಸರಿಗೆ ಕಾಲು ಬಿದ್ದರೆ ಅದನ್ನು ತೊಳಿಲಿಕ್ಕೆ ಆಗುದಿಲ್ಲ. ಅಂಥ ವ್ಯವಸ್ಥೆ ಶಾರೀರಿಕವಾಗಿ ಮತ್ತು ಸಮಾಜದಲ್ಲಿ ಚೀತು ಅನ್ನುವ ವ್ಯವಸ್ಥೆ ಕೂಡ ಇರ್ತದೆ. ಅದರಿಂದ ಹೆಣ್ಮಕ್ಕಳ ಬದುಕು ಬಹಳ ಹುಷಾರಾಗಿರ್ಬೇಕು ಅಂತ. ಗಂಡು ಎಡವುತ್ತಾರೆ, ಹೆಣ್ಣು ಎಡವುತ್ತಾರೆ, ಆದರೆ ಶಿಕ್ಷೆ ಹೆಣ್ಣಿಗೆ ಮಾತ್ರ ಸಿಗುತ್ತೆ. ಈ ಅಂತಾರಾಷ್ಟ್ರೀಯ ದಿನಾಚರಣೆ ಸಭಾಪತಿಗಳೇ, ನಾವು ಕೂಡ ಅನೇಕ ಹೆಣ್ಮಕ್ಕಳಿದ್ದೇವೆ, ಅಂತಾರಾಷ್ಟ್ರೀಯ ದಿನಾಚರಣೆ ಬಗ್ಗೆ ಮಾತಾಡಬೇಕಿತ್ತು, ನಾವು ಆಗಲಿಲ್ಲ. ಒಬ್ಬರು ಇವತ್ತು ಒಂದು ಹೆಣ್ಣಿಗೆ ನೀಡುವಂಥ ಅತೀ ದೊಡ್ಡ ಉಡುಗೊರೆ ಏನಂತ ಹೇಳಿದರೆ ಅದು ಅವಳಿಗೆ ಕೊಡುವಂಥ ಗೌರವ ಅಂತೆ. ಅವಳಿಗೇನು ಗೌರವ ಕೊಡ್ತಿರಲ್ಲ, ಅವಳಿಗೇನು ಮರ್ಯಾದೆ ಕೊಡ್ತಿರಲ್ಲ, ಅದು ಅವಳ ಬದುಕಿನಲ್ಲಿ ಅತೀ ದೊಡ್ಡ ಉಡುಗೊರೆ ಅಂತ ಹೇಳ್ತಾರೆ. ಒಬ್ಬ ಗಂಡಸು ಬಹಳ ಚೆನ್ನಾಗಿ ಹೇಳ್ತಾನೆ ಹೆಣ್ಮಕ್ಕಳ ಬಗ್ಗೆ. ಅವಳು ಹೇಳ್ತಾನೆ, ನಾನು ಯಾವಾಗ ಹುಟ್ಟಿದ್ದೇನೆಯೋ ಈ ಪ್ರಪಂಚದಲ್ಲಿ, ನಾನು ಯಾವಾಗ ಕಣ್ಣು ಬಿಟ್ಟಿನೋ, ನನ್ನನ್ನು ಮಡಿಲಲ್ಲಿ ಹಾಕಿ ಹಾಲುಣಿಸಿ ಸಾಕಿ ನನ್ನ ಬದುಕಿನಲ್ಲಿ ಬಂದಂಥ ಮೊದಲ ಹೆಣ್ಣೆ ನನ್ನ ತಾಯಿ ಅಂತ. ಆನಂತರ ನಾನು ಬೆಳೆದು ದೊಡ್ಡವನಾದ ಮೇಲೆ ನನಗೆ ಆಟ ಆಡಲಿಕ್ಕೆ ಯಾರಾದರೂ ಬೇಕು ಅಂತ ಆದಾಗ ನನ್ನ ಬಾಳಿನ ಬದುಕಿನಲ್ಲಿ ಬಂದಂಥ ಹೆಣ್ಣೆ ನನ್ನ ಸಹೋದರಿ. ನಾನು ಇನ್ನೂ ದೊಡ್ಡಾಗಿ ನನಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಹೇಳಿ ನನ್ನನ್ನು ನನ್ನ ಪೋಷಕರು ಶಾಲೆಗೆ ಕಳಿಸಿದಾಗ ನನಗೆ ಪಾಠವನ್ನು ಹೇಳಿ ವಿದ್ಯೆಯನ್ನು ಕಲಿಸಿಕೊಟ್ಟು ಆ ಬದುಕಿನಲ್ಲಿ ಬಂದಂಥ ಹೆಣ್ಣೆ ನನ್ನ ಟೀಚರ್. ಆ ಪುನಃ ನಾನು ದೊಡ್ಡವನಾಗಿ ನನಗೆ ಒಂದು ಬಹಳ ಸಂಗಾತಿ ಬೇಕು ಅಂತ ಅನಿಸಿದಾಗ ನನಗೆ ಮದುವೆಯನ್ನು ಮಾಡಿಸಿಕೊಟ್ಟು ನನ್ನ ಬದುಕಿನಲ್ಲಿ ಬಂದಂಥ ಹೆಣ್ಣೆ ನನ್ನ ಹೆಂಡತಿ. ಆ ನಂತರ ನಾನು ಆ ಬದುಕಿನ ಸಂಸಾರದ ಜಂಜಾಟದಲ್ಲಿ ಬಳಲಿ ಬಹಳ ಟೆನ್ಷನಲ್ಲಿದ್ದಾಗ ನನ್ನನ್ನು ಮೆಲ್ಟ್ ಮಾಡಿ, ನನ್ನನ್ನು ಸಮಾಧಾನ ಮಾಡಿ ನನ್ನ ಬದುಕಿನಲ್ಲಿ ಬಂದಂಥ ಹೆಣ್ಣೆ ನನ್ನ ಮಗಳು. ಆ ನಂತರ ನನ್ನ ಅವಸಾನ ಆದ ನಂತರ ನನ್ನನ್ನು ನನ್ನ ಮಡಿಲಲ್ಲಿ ಕೊಂಡೋಗಿದ್ದ ಹೆಣ್ಣು ಕೂಡ ಭಾರತ ಮಾತೆ ನನ್ನ ತಾಯಿ ಅಂತ. ಈ ರೀತಿ ಹೆಣ್ಣನ್ನು ಪ್ರತಿಯೊಬ್ಬರು ಗೌರವಿಸಬೇಕು, ಗಂಡು ಮಕ್ಕಳು ಗೌರವಿಸಬೇಕು, ಹೆಣ್ಣಾದರೆ ನೀನು ಹೆಮ್ಮೆ ಪಡಬೇಕು ಅಂತ ಹೇಳ್ತಾರೆ. ಆ ಗೌರವಿಸುವಂಥ ವ್ಯವಸ್ಥೆಯನ್ನು ನಮ್ಮ ಶಿಕ್ಷಣದಲ್ಲಿ, ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಶಾಲೆಗಳಲ್ಲಿ, ಮನೆಗಳಲ್ಲಿ ಮಾಡಿದರೆ ಬಹುಶಃ ಈ ಸಮಾಜದಲ್ಲಿ ಹದಿಹರೆಯದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವು ಕೂಡ ಒಂದು ಒಳ್ಳೆ ಮೆಟ್ಟಲನ್ನು ಹಾಕಿದಂಗೆ ಆಗ್ತಂತ ವಿನಂತಿಯನ್ನು ಮಾಡ್ತಾ ಈ ಒಂದು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಂದನೆಯನ್ನು ಸಲ್ಲಿಸ್ತಾರೆ. ಈ ಸಬ್ಜೆಕ್ಟನ್ನು ಐವನ್ ಡಿಸೋಜಾ ಅವರು ತರಬೇಕು ಅಂತ ಬಹಳ ಬೆನ್ನಟ್ಟಿ ನಮಗೆ ಇದನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಒಬ್ಬ ಸೋದರನಾಗಿ ಹೆಣ್ಮಕ್ಕಳ ಹದಿಹರೆಯದ ಸಮಸ್ಯೆಯ ಬಗ್ಗೆ ಇಷ್ಟು ಮುತುವರ್ಜಿಸಿದ ಐವನ್ ಡಿಸೋಜಾ ಅವರಿಗೂ ಕೂಡ ವಂದನೆಗಳು. ಇವರೇ ಈಗ ಇನ್ನೊಬ್ಬರು ಬರ್ತಾರೆ. ಡಾಕ್ಟರ್ ತಿಮ್ಮಯ್ಯ.
ಮೊನ್ನೆ